ಸರ್ ಈಗ ಅಂದ್ರೆ ನೀವು ಮೋದಿ ವಿರುದ್ಧ ಮಾತಾಡಿದಕ್ಕೆ ನೀವು ESI ವಿಚಾರ ಇಟ್ಕೊಂಡು ನೀವು ಮಾತಾಡಿದ್ರ ನಿಮ್ಮ ವಿರುದ್ಧ ಮಾತಾಡಲಿ ನೋಡ್ರಿ, ನಾವು ಯಾರು ಪರ್ಫೆಕ್ಟ್ ಇಲ್ಲ. ಇಫ್ ಐ ಆಮ್ ರಾಂಗ್ ಐ ವುಡ್ ಲೈಕ್ ಟು ಬಿ ಕರೆಕ್ಟ್. ಅದಕ್ಕೇನಿದೆ? ಈಗ ನನ್ನ ಕಡೆಯಿಂದ ಯಾವುದೊಂದು ಲೋಪದೋಷ ಆಗಿ ಅಥವಾ ನನ್ನ ಕಡೆಯಿಂದ ಫಾಲೋಅಪ್ ತಪ್ಪು ಇದ್ದರೆ ಅದನ್ನು ಒಪ್ಕೊಂಡು ನಾನು ಮತ್ತೆ ಸರಿಪಡಿಸ್ಕೋಬೇಕು ತಾನೆ. ಯಾರು ಸುಪ್ರೀಂ ಅಲ್ಲ. ಮೋದಿಯವ್ರ ಬಗ್ಗೆ ಯಾಕೆ ಮಾತಾಡ್ತಾರೆ? ಇವರೇ ಸುಪ್ರೀಂ ಅಂತ ತೋರಿಸ್ತಾರೆ. ಇವರು ಯಾರು? BJP ಅವರು ಪ್ಲಸ್ ಮಾಧ್ಯಮದವರು ಮೋದಿಯವ್ರನ್ನೇ ಸುಪ್ರೀಂ ಅಂತ ತೋರಿಸದೆ ನಮಗೆ ತೊಂದರೆ ಇರ್ತಕ್ಕಂಥ. ಯಾಕೆ ನಿತಿನ್ ಗಡ್ಕರಿ ಒಳ್ಳೆಯರಿಲ್ವಾ? ನಿತಿನ್ ಗಡ್ಕರಿ ಸಾಧನೆಗಳೇನು ಮಾತಾಡೋಕ್ಕೆ ಬರಲ್ವ ನಿಮಗೆ? BJPಲಿ ಇರ್ತಕ್ಕಂಥ ಬೇರೆ ಮುಖಂಡರು ಕೂಡ ಅದ್ಭುತವಾಗಿದ್ದಾರೆ, ಅವ್ರ ಬಗ್ಗೆನೂ ಮಾತಾಡ್ರಿ. ಏನು ಇವರೊಬ್ಬರೇ ದೇಶ ಇವರೊಬ್ಬರೇ ನಡೆಸ್ತದ? ಇನ್ಯಾರು ನಡೆಸಲ್ವ ದೇಶ? ಗ್ರಾಮ ಪಂಚಾಯತಿ ನೀರು ಬಂದರೆ ಮೋದಿಯವ್ರು ಬಿಟ್ಟಂಗೆ, ಗ್ರಾಮ ಪಂಚಾಯತಿ ನೀರು ಬರಲಿದ್ರೆ ಗ್ರಾಮ ಪಂಚಾಯತ್ ಮೆಂಬರ್ ಕೆಟ್ಟವ್ರು ಇದ್ದಂಗೆ. ಇದು ಎಲ್ಲಿವರೆಗೆ ತೋರಿಸ್ತೀರಿ ನೀವು? ಏನು ಅಚೀವ್ಮೆಂಟ್ ಏನಿದೆ? ಸೊ ಅವ್ರು ತೋರಿಸಿರ್ತಕ್ಕಂಥ ಪಬ್ಲಿಸಿಟಿಗೆ, ಅವ್ರು ಮಾಡಿರ್ತಕ್ಕಂಥ ಬಿಲ್ಡಪ್ಪಿಗೆ ಇವತ್ತು ನಾವು 20 ರೂಪಾಯಿಗೆ 30 ರೂಪಾಯಿ ಡಾಲರ್ ಖರೀದಿ ಮಾಡಬೇಕಾಗಿತ್ತು. ಇವತ್ತು ಡಾಲರ್ 90 ರೂಪಾಯಿ ಹೋಗಿ ಬಂತು ಆಲ್ರೆಡಿ. ಸೊ ಇದು ಅವ್ರಿಗೆ ಹೇಳಿದ ತಕ್ಷಣ ಅವರಿಗೆ ಸ್ವಲ್ಪ ತೊಂದರೆ ಆಗ್ತಿರ್ಬೋದು, ಇರ್ಸಾಮುರ್ಸ ಆಗ್ತಿರ್ಬೋದು. ನಮಗೆ ಆ ಪ್ರಶ್ನೆ ಅಲ್ಲ. ಈ ದೇಶ ನಮ್ಮದು. ಈ ದೇಶ ಯಾರ್ದು BJP ಅವ್ರದಲ್ಲ, ಕಾಂಗ್ರೆಸ್ನವ್ರದಲ್ಲ. ಇದು ಪ್ರತಿಯೊಬ್ಬರು ದೇಶ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೆ ಕೇಳ್ತಕ್ಕಂಥ ಹಕ್ಕಿದೆ. ನಾನು ಕೂಡ ನಾನೇನು ಸುಪ್ರೀಂ ಅಲ್ಲ, ನಾನೇ ಭಾಳ ಗ್ರೇಟು ಅಲ್ಲ. ನನ್ನ ಕಡೆಯಿಂದ ಕೂಡ ಲೋಪದೋಷ ಇರ್ಬೋದು, ನನ್ನ ಕಡೆಯಿಂದ ಕೂಡ ತಪ್ಪಾಗಿರ್ಬೋದು. ಅಂಥ ತಪ್ಪುಗಳಾಗಿದ್ದರೆ ನಾವು ತಿದ್ಕೋಬೇಕು, ಅದರ ಬಗ್ಗೆ ಒಪ್ಕೋಬೇಕು. ಇವರು 10 ವರ್ಷದಲ್ಲಿ ಯಾವುದೂ ತಪ್ಪುಗಳು ಒಪ್ಕೊಳಂಗಿಲ್ಲ. 70 ವರ್ಷದ ತಪ್ಪು ಅಂತ ಹೇಳಿ ಏನು ಹೇಳ್ಕೊಂತ ಹೊಂಟಾರೆ, ಅದು ಸರಿ ಇಲ್ಲ ಅಂತಕ್ಕಂಥ ನಮ್ಮ ವಾದ. ಅದೇ ನೀವು ಅವ್ರನ್ನೇ ಕೇಳ್ಬೇಕು ಹೋಗೀಗ. ಅದೇ ರೀ ಟೆಂಡರ್ ಅವ್ರು ಕರಿಬೇಕ್ರಿ. ಟೆಂಡರ್ ಅವರೇ ಕರಿಬೇಕು. ಟೆಂಡರ್ ಪ್ರಕ್ರಿಯೆ ಅವರೇ ಮಾಡ್ತಾರೆ, ಕಾಂಟ್ರಾಕ್ಟರ್ ಅವರೇ ಹುಡುಕ್ತಾರೆ. ನಮಗೆ ಅವ್ರಿಗೆ ಏನು ಸಂಪರ್ಕ ಇರೋದಿಲ್ಲ. ಕೇಂದ್ರ ಸರ್ಕಾರಕ್ಕೆ ಒಂದು ಕಮ್ಯುನಿಕೇಷನ್ ಮಾಡೋಕ್ಕೆ ಬರಲ್ಲ. ಇವರು ಇಷ್ಟು ಜನ MP ಗಳಿದ್ದಾರೆ, ಹೋಗಿ ಮಾತಾಡಲಿ. ನಾನು ಅವ್ರಿಗೆ ಬ್ಲೇಮ್ ಮಾಡ್ತಾ ಇಲ್ಲ, ಬಟ್ ಅವರು ಕೂಡ ಸಹಕರಿಸ್ಬೇಕಲ್ಲ. ಅವ್ರದ್ದೇ ಅಲ್ಲೇ ಈಗ ನಾನು ಕ್ಲಾರಿಫಿಕೇಷನ್ ಕೊಟ್ಟೆ. ನಮ್ಮ ಕಡೆಯಿಂದ ಎಷ್ಟು ಕಮ್ಯುನಿಕೇಷನ್ ಆಗಿದೆ ನಿಮಗೆ ಕೊಡ್ತೀನಿ. ಅವ್ರ ಕಡೆಯಿಂದ ಏನು ಕಮ್ಯುನಿಕೇಷನ್ ನೀವು ಕೇಳಿ, ಅಷ್ಟೇ ತಾನೇ ಇರೋದು. ಈಗ ಯಾಕೆ ಸುಮ್ಮನೆ ನಾವು ಅವ್ರಿಗೆ ಬ್ಲೇಮ್ ಮಾಡಬೇಕು, ಅವ್ರು ನಮ್ಮನ್ನು ಬ್ಲೇಮ್ ಮಾಡಬೇಕು? ಈ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಸರಿಯೋ ತಪ್ಪಿಲ್ಲ, ನಿಮಗೆ ಒಂದೊಂದು 20 ನಿಮಿಷದಲ್ಲಿ ಎಲ್ಲ ಡೀಟೇಲ್ಸ್ ಕೊಡ್ತೀನಿ. ನೀವು ಅವ್ರಿಗೆ ಕೊಡಿ, ನಾನು ಕೂಡ ಅವ್ರನ್ನ ಕಳಿಸ್ತೀನಿ, ಲಿಖಿತ ರೂಪದಲ್ಲಿ ಕಳಿಸ್ತೀನಿ. ಸರ್ ಇನ್ನೊಂದು, ಸಿದ್ದರಾಮಯ್ಯನವರು 5 ವರ್ಷ ಮುಂದುವರಿತಾರ ಅಥವಾ ಏನು ಚೇಂಜ್ ಆಗುತ್ತೆ ಅಂತ? ಅನೇಕರು ಚೇಂಜ್ ಆಗುತ್ತೆ ಅಂತಾರೆ, ಕೆಲವರು ಮುಂದುವರಿಯುತ್ತೆ ಅಂತಾರೆ. ಅಲ್ಲ, ಇದೇ ರೀತಿ ನನಗೆ ಕೂಡ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಕಂಟಿನ್ಯೂ ಆಗ್ತಾರೆ ಅಂತಕ್ಕಂಥದ್ದು ಇದೆ. ಯಾಕಂದರೆ ಮೋಸ್ಟ್ಲಿ ಈಗ ಒಳಗಡೆ ಚಂದ್ರಬಾಬು ನಾಯ್ಡು ಆಗ್ಬೋದು ಅನ್ನೋದು ಇದೆ. ನಿತಿನ್ ಗಡ್ಕರಿ ಪ್ರಧಾನಮಂತ್ರಿ ಆಗ್ಬೇಕಂತ ಇದನ್ನು ಈ ಥರನೂ ಇದೆ. ಸೊ ಇದನ್ನು ನೀವು ಕೇಳಬೇಕಲ್ಲ. ಅವ್ರಿಗೆ ಫುಲ್ ಮೆಜಾರಿಟಿ ಇಲ್ಲ ಅಲ್ಲಿ. ಮತ್ತು ನೀವು ಕೇಳಬೇಕಲ್ಲ, ಯಾವತ್ತನ ಕೇಳ್ತೀರಿ ಪ್ರಶ್ನೆಗಳು, ಯಾಕೆ ಕೇಳೋದಲ್ಲ? ಅಲ್ರಿ ಅಲ್ಲಿ ಕೂಡ ಸಚಿವರು ಭಾಳ ಇದ್ದಾರೆ. BJP ಒಳಗೆ ಸಂಕಟ ಇದೆ. ಮತ್ತು ನೀವು ಕೇಳಬೇಕಲ್ಲ, ನೀವು ಹೇಳ್ಬೇಕಲ್ಲ. ಜನರು ನಿಮಗೆ ಕೂಡ ಗುರ್ತಲ್ಲ, ಹಿಡ್ತಾ ಮಾಡ್ತಾ ಗುರ್ತಲ್ಲ, ಈ ದೇಶದಲ್ಲಿ ಏನಾಗ್ತದೆ ಅಂತ ಗುರ್ತದೆ. ನಾನು ಅದೇ ಹೇಳ್ತಿರೋದು. BJP ಅವರ ಮುಖಂಡರಲ್ಲಿ ಕಾರ್ಯಕರ್ತರಲ್ಲಿ ಮನವಿ ಮಾಡ್ಕೊಳ್ತೀನಿ. 11 ವರ್ಷ ವಿಶ್ವಗುರು ನೋಡ್ಬಿಟ್ಟಿದ್ದೀವಿ. ಅವ್ರನ್ನ ಇಳಿಸ್ಬಿಟ್ಟು ನಿತಿನ್ ಗಡ್ಕರಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಿರಿ, ನಮಗೇನು ಅಭ್ಯಂತರ ಇಲ್ಲ. ಬಟ್ ಯಾರೊಬ್ಬರು ಕೆಲಸ ಮಾಡಿ ಜನಕ್ಕೆ ದೇಶಕ್ಕೆ ಮುಂದೆ ಹೋಯ್ತಕ್ಕಂಥ ನಾಯಕರು ಬೇಕಂತ BJP ಅವರಿಗೆ ನಾವು ಮನವಿ ಮಾಡ್ಕೊಳ್ತೇವೆ. ಪಬ್ಲಿಕ್ ನೆಕ್ಸ್ಟ್ ಪುನೀತೋತ್ಸವ ಸೀಸನ್ 3 ಕಲೆಗೊಂದು ವೇದಿಕೆಯನ್ನ ಹಮ್ಮಿಕೊಂಡಿದ್ದು ಹಾಡು, ಡ್ಯಾನ್ಸ್, ಕರೋಕೆ, ಭರತನಾಟ್ಯ, ಫ್ಯಾಷನ್ ಶೋ, ಹಾಸ್ಯ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ಇದೇ ಫೆಬ್ರವರಿ 19ರಿಂದ 23ರವರೆಗೆ ಹುಬ್ಬಳ್ಳಿ ಗ್ಲಾಸ್ ಹೌಸ್ನಲ್ಲಿ ನಿಮಗಾಗಿ ಹಮ್ಮಿಕೊಂಡಿದೆ. ಮತ್ಯಾಕೆ ತಡ ಮಾಡ್ತೀರಾ? ನಿಮ್ಮ ಪ್ರತಿಭೆ ಗುರುತಿಸಿಕೊಳ್ಳಲು ಬೃಹತ್ ವೇದಿಕೆ ರೆಡಿ ಇದೆ. ಈಗಲೇ ಸಂಪರ್ಕಿಸಿ 7349619443 80504 57426.